ಇದು ಪವಿತ್ರವಾದ ದೇವಸ್ಥಾನ. ಇಂಥವ್ರನ್ನೆಲ್ಲ ಒಳಗೆ ಬಿಟ್ಕೊಂಡ್ರೆ ದೇವಸ್ಥಾನ ಅಪವಿತ್ರವಾಗುತ್ತೆ. ಇಷ್ಟು ದೊಡ್ಡ ಸಮುದ್ರದ ಮುಂದೆ ನಾವು ಎಷ್ಟು ಚಿಕ್ಕವರಾಗಿ ಕಾಣಿಸ್ತಿದ್ದೀವಿ ಅಲ್ವಾ? ಸಮುದ್ರ ಅಂದ್ರೆ ಪ್ರಕೃತಿ. ಪ್ರಕೃತಿ ಮುಂದೆ ನಾವ್ ಯಾವತ್ತಿದ್ರೂ ಚಿಕ್ಕವರ. ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಪಾಠಗಳನ್ನ ಕಲಿಸ್ಕೊಡುತ್ತೆ. ಪ್ರಕೃತಿನ ನಾವು ಸವಿಯೋದ್ರ ಜೊತೆಗೆ ಅದು ಹೇಳ್ಕೊಡೋ ಪಾಠನೂ ಕಲಿತೀವಿ. ನಿಜ ಅಮ್ಮೋರೆ, ಒಂದಷ್ಟು ಜನ ಇಲ್ಲಿಗೆ ಪಾಪ ಕಳ್ಕೊಳ್ಳೋದಕ್ಕೆ ಬರ್ತಾರೆ, ಒಂದಷ್ಟು ಜನ ಪುಣ್ಯದ ಕೆಲಸ ಮಾಡ್ಸಕ್ಕೆ ಅಂತ ಬರ್ತಾರೆ, ಒಂದಷ್ಟು ಜನ ಆಟ ಆಡೋದಕ್ಕೆ ಬರ್ತಾರೆ, ಮಜಾ ಮಾಡೋದಕ್ಕೆ ಬರ್ತಾರೆ. ಆದರೆ ಏನೇ ಆಗಲಿ ಯಾರೇ ಬರಲಿ ನಾನಂತೂ ನಿಲ್ಸಲ್ಲ ಅಂತ ಸಮುದ್ರದ ಅಲೆಗಳು ಅಪ್ಪಳಿಸ್ತಾನೆ ಇರ್ತವೆ. ನಾವು ಹಾಗೆ ಇರ್ಬೇಕಲ್ವಾ ಅಮ್ಮೋರೆ? ಜೀವನದಲ್ಲಿ ಸುಖ ಬರಲಿ ದುಃಖ ಬರಲಿ, ನಾವು ಗುರಿ ಕಡೆ ನಡೆಯೋದನ್ನ ಅದು ಯಾವುದು ತಡಿಬಾರ್ದು. ನಮ್ಮ ಸುಬ್ಬು ವಯಸ್ಸಿನಲ್ಲಿ ಚಿಕ್ಕವನಾದರೂ ಭಗವಂತ ಅವನಿಗೆ ತುಂಬ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಆದರೂ ನಂದಿನಿ ಹೇಳಿದ ಸತ್ಯ ಸುಳ್ಳು. ನಾವೆಲ್ಲರೂ ಪ್ರಕೃತಿ ಮುಂದೆ, ಸಮುದ್ರದ ಮುಂದೆ ತುಂಬ ಸಣ್ಣವರು. ಎಷ್ಟೇ ಆದರೂ ನಾವು ಭಾವನೆಗಳ ಜೊತೆ ಬದುಕ್ತಾ ಇರೋ ಯಕ್ಕಶ್ಚಿತ್ ಮನುಷ್ಯರು. ನೀವ್ಯಾರು ಚಿಂತೆ ಮಾಡಬೇಡಿ, ಅವ್ರ ಜೊತೆ ನಾನು ಮಾತಾಡ್ತೀನಿ. ನೀವೆಲ್ಲ ಆರಾಮಾಗಿರಿ. ಇಷ್ಟು ವರ್ಷದಲ್ಲಿ ಯಾವತ್ತೂ ವೀರು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೇನೆ ಅವ್ರು ಕೇಳೇ ಇರಲಿಲ್ಲ. ಇತ್ತೀಚೆಗೆ ಇಂಥ ಮಾತುಗಳನ್ನ ಕೇಳಿ ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ನಾನು ಮಾತಾಡ್ತೀನಿ. ಸರಿ ಅಮ್ಮೋರೆ, ನೀವೇ ಅವ್ರ ಜೊತೆ ಮಾತಾಡಿದ್ರೆ ಸರಿ. ಸರ್ ನಮಸ್ಕಾರ. 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 ಇವರು ನಮ್ಮ ಶ್ರೀಮತಿ. ನಮಸ್ಕಾರಮ್ಮ. ಇವರು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಮಸ್ತೆ ಸರ್. ನಮಸ್ತೆ. ನಿಮಗೋಸ್ಕರ ಇವತ್ತು ವಿಶೇಷವಾದ ಪೂಜೆ ವ್ಯವಸ್ಥೆ ಮಾಡಿದ್ದೇವೆ. ಸುಬ್ಬು ಕೇಳಿದ್ದಕ್ಕೆ ಅರ್ಚಕರು ಹಾಗೆ ಅಂದ್ರಂತೆ. ನೀವು ನಮ್ಮನ್ನು ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಯಿತು. ಆ ದೇವ್ರೆ ನಿಮ್ಮನ್ನ ನಮ್ಮ ಸಹಾಯ ಮಾಡೋದಕ್ಕೆ ಕಳ್ಸಿಕೊಟ್ಟಿದ್ದಾನೆ ಅನ್ಸುತ್ತೆ. ದೊಡ್ಡ ಮಾತು. ಬನ್ನಿ ಬನ್ನಿ. ಈ ಮನೆಯಿಂದ ನೀವೆಲ್ಲರೂ ಆಚೆ ಹೋಗ್ಬೇಕು. ಅಮ್ಮ, ಅಪ್ಪ ಹೇಳ್ತಾ ಇದ್ದಾರೆ. ಇವತ್ತು ಅವ್ರನ್ನ ತಡಿಬೇಡ ಮಗಳೇ.
ಮನಸ್ಸಲ್ಲಿದ್ದಿದ್ದ ನೋವೆಲ್ಲ ದೇವ್ರ ಮುಂದೆ ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರ್ತಿದೆ. ಎಷ್ಟೋ ಸಲ ನಾವು ಆಡೋಕ್ಕಾಗದೇ ಇರೋ ಮಾತುಗಳೆಲ್ಲ ಕಣ್ಣೀರಿನ ರೂಪದಲ್ಲಿ ಕಾಣಿಸ್ಕೊಳ್ತಿದೆ. ನಾವು ದೇವ್ರ ಹತ್ರ ಮಾತ್ರ ಏನೂ ಮಾತಾಡದೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಹೌದಮ್ಮ, ಕೆಲವು ಸಲ ಸಾಕ್ಷಾತ್ಕಾರ ಆದಾಗ ಈ ರೀತಿ ಅಳು ಬರುತ್ತೆ. ಮನಸ್ಸಲ್ಲಿರೋ ಭಾರ ಎಲ್ಲ ಇಳಿದು ಮನಸ್ಸು ಪೂರ್ತಿ ತಿಳಿಯಾಗತ್ತೆ. ನಮ್ಮ ವೀರು ಮೊದಲೇ ಭಾವುಕ ಜೀವಿ. ಮೊದಲಿನಿಂದಾನು ಯಾರ ಹತ್ರನೋ ತನ್ನ ಕಷ್ಟ ಸುಖ ನೋವುಗಳನ್ನು ಹೇಳ್ಕೊಳ್ದೇ ಇದ್ದವನು. ಇವತ್ತು ದೇವರ ಎದುರುಗಡೆ ನಿಂತ್ಕೊಂಡಿದ್ದಾನೆ. ಜೀವನದಲ್ಲಿ ಏನೆಲ್ಲ ಘಟಿಸಿದೆ, ತನ್ನ ದುಃಖನೆಲ್ಲ ಹೇಳ್ಕೊಳ್ಳೋದಕ್ಕೆ ಅಳು ಒಂದು ಭಾಷೆ ಅಷ್ಟೆ. ವೀರು, ಅರ್ಚಕ್ರೆ, ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಬಿಡಿ. ಒಳ್ಳೆಯವರಿಗೆ ದೇವರು ಖಂಡಿತ ಒಳ್ಳೇದೇ ಮಾಡ್ತಾನೆ. ಮೇಡಮ್ ಅವರೇ, ನನಗೆ ಏನೋ ದೇವ್ರ ಹತ್ರ ಡೀಪಾಗಿ ಕೇಳ್ಕೊತಿದ್ದೀರಾ? ಹೌದು, ಕೆಟ್ಟ ಬುದ್ಧಿ ಇರೋರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ, ಹಾಗೆ ವಿಜಯಾಂಬಿಕಾ ಜೀವಕ್ಕೆ ಯಾವ ತೊಂದರೆನೂ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ವಿಜಯಾಂಬಿಕನ ಬಗ್ಗೆ ನೀವು ಬಿಡ್ಕೊತಿದ್ರಾ? ಹೌದು, ಅವಳಿಂದ ನನಗೆ, ನಮ್ಮ ಅಪ್ಪಂಗೆ, ಅಮ್ಮಂಗೆ ಎಷ್ಟೆಲ್ಲ ಅನ್ಯಾಯ ಆಗಿದೆ. ಆ ಸೇಡಿನ ಕಿಚ್ಚು ನನ್ನ ಎದೆಯಲ್ಲಿ ಉರಿತಾ ಇದೆ. ಅವಳ ಹತ್ರ ಸೇಡು ತೀರ್ಸ್ಕೋಬೇಕು ಅಂದರೆ ಅವಳು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ಬೇಡ್ಕೋತಾ ಇದ್ದೆ. ಓಹೋ, ಇಲ್ಲಿ ಬರೀ ದೇವರ ದರ್ಶನ ಆಗ್ತಾ ಇಲ್ಲ, ಕಾಳಿ ಭದ್ರಕಾಳಿ ದರ್ಶನ ಆಗ್ತಾ ಇದೆ.